ಎಲ್ರಿಗೂ ಸ್ಮಿತಾ ಸವಿರುಚಿಗೆ ಸ್ವಾಗತ. ನಾವು ತಿನ್ನೋ ಆಹಾರ ನಮ್ಮ ಆರೋಗ್ಯನ ಅಂದನ ಜಾಸ್ತಿ ಮಾಡುತ್ತೆ ಅಂದರೆ ನಾವು ಆ ಆರೋಗ್ಯನ ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಹಾಗೆ ಇವತ್ತಿನ ನಮ್ಮ ಎಮ್ಮಿ ಟಮ್ಮಿ ರೆಸಿಪಿ ಏನು ಅಂದರೆ ಇಡ್ಲಿ ಮಾಡೋಣ. ಇಡ್ಲಿ ಎಲ್ಲರಿಗೂ ಫೇವ್ರೇಟು. ಆದರೆ ಇದರಲ್ಲಿ ಒಂದು ಚೇಂಜ್ ಏನು ಅಂದರೆ ನಾವು ಇಡ್ಲಿನ ಕಲರ್ಫುಲ್ಲಾಗಿ ಮಾಡೋಣ. ಹಾಗೆ ಕಪ್ಪು ಇಡ್ಲಿ ಮಾಡೋಣ. ಕಪ್ಪು ಇಡ್ಲಿನ ನೀವು ತಿಂದಿದ್ದೀರಾ ಇಲ್ಲ ಮಾಡಿದ್ದೀರಾ? ಕಪ್ಪು ಇಡ್ಲಿ ಏನಕ್ಕೆ ಒಳ್ಳೆಯದು ಅಂತ ಸಹ ನಾನು ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಹಾಗೆ ನಾವಿಲ್ಲಿ ಯಾವ್ಯಾವ ಕಲರ್ ಇಡ್ಲಿ ಮಾಡ್ತೀವಿ, ಆ ಇಡ್ಲಿಗಳಿಂದ ನಮ್ಮ ದೇಹಕ್ಕೆ ಏನೇನು ಉಪಯೋಗ ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ಸ್ಮಿತಾ ಸವಿರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಹಾಗೆ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಡ್ಲಿ ಮಾಡೋದಕ್ಕೆ ನಾವು ಫಸ್ಟು ಬ್ಯಾಟರ್ ರೆಡಿ ಮಾಡ್ಕೋಬೇಕು. ಇಡ್ಲಿ ಬ್ಯಾಟರ್ಗೆ ನಾನಿಲ್ಲಿ ಇದು 1 ಕಪ್ ಅಳತೆ, ಇದರಲ್ಲಿ 3 ಕಪ್ ಆಗೋಷ್ಟು ತಿಂಡಿ ಅಕ್ಕಿ ತೊಗೊಂಡಿದ್ದೀನಿ. ಇದ್ರ ಬದಲಾಗಿ ನೀವು ಕುಸುಬ್ಲಕ್ಕಿ ಇಲ್ಲ ರೇಷನ್ ಅಕ್ಕಿ ಕೂಡ ಯೂಸ್ ಮಾಡ್ಬೋದು. ಹಾಗೆ ಇಲ್ಲಿ ಉದ್ದಿನ ಬೇಳೆ ತೊಗೊಂಡಿದ್ದೀನಿ. 1 ಕಪ್ ಮೆಜರ್ಮೆಂಟಲ್ಲಿ 1 ಕಪ್ಪೇ ತೊಗೊಂಡಿದ್ದೀನಿ. ಅವಲಕ್ಕಿ ತೊಗೊಂಡಿದ್ದೀನಿ. 1/2 ಕಪ್ಪು ಒಂದ್ಸಲ ತೊಗೊಂಡಿದ್ದೀನಿ. ಸಬ್ಬಕ್ಕಿ ತೊಗೊಂಡಿದ್ದೀನಿ. 1/2 ಕಪ್ ತೊಗೊಂಡಿದ್ದೀನಿ. ನಾವು ತೊಗೊಂಡಿರೋವಂಥ ಪದಾರ್ಥಗಳನ್ನೆಲ್ಲ ಸಪ್ರೇಟಾಗಿ ತೊಳೆದು ನೆನೆಸ್ಬೇಕು. ಆಮೇಲೆ ಸಪ್ರೇಟಾಗಿ ಇದನ್ನೆಲ್ಲ ರುಬ್ಬಬೇಕು. ಈ ರೀತಿಯಾದ ಇಡ್ಲಿ ಬ್ಯಾಟರ್ ರೆಡಿ ಆಗೋದಕ್ಕೆ ನಾವು ತೊಗೊಂಡಿದ್ದ ಪದಾರ್ಥನೆಲ್ಲ 6ರಿಂದ 8 ಗಂಟೆ ಟೈಮ್ ನೆನೆಸ್ಬೇಕಾಗತ್ತೆ. ಬೇಸಿಗೆ ಸೀಸನ್ ಆದರೆ ನಾವು 6 ಗಂಟೆ ನೆನೆಸಿದ್ರೆ ಸಾಕು. ಹಾಗೆ ಮಳೆ ಅಥವಾ ಚಳಿಗಾಲ ಆದರೆ 8 ಗಂಟೆ ಟೈಮ್ ನೆನೆಸ್ಬೇಕು. ನೆನೆಸಿರೋದನ್ನು ರುಬ್ಕೊಳ್ಳೋದು ತರ್ತರಿಯಾಗಿ ರುಬ್ಕೊಳ್ಳಿ. ಈ ಥರ ರವೆ ಥರ ಕಾಣಬೇಕು. ಹಾಗೆ ಸ್ವಲ್ಪ ಗಟ್ಟಿ ಇರಬೇಕು. ದೋಸೆ ಹಿಟ್ಟಿಗಿಂತ ದೋಸೆ ಹಿಟ್ಟಿನಷ್ಟು ತೆಳ್ಳಗಿರಬಾರ್ದು, ಸ್ವಲ್ಪ ಗಟ್ಟಿ ಇರಬೇಕು. ಅದನ್ನು ರುಬ್ಬಿದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಇಡೀ ದಿನ ರಾತ್ರಿ ಬಿಟ್ಬಿಡ್ಬೇಕು. ಈ ಓಲ್ ನೈಟ್ ಇದು ಇದೇ ಥರನೇ ಇರಬೇಕು. ಆಗ ಉಕ್ಕಿ ಬರುತ್ತೆ. ಆ ಉಕ್ಕಿ ಬಂದಮೇಲೆ ಇದು ಇಡ್ಲಿ ಮಾಡೋದಕ್ಕೆ ರೆಡಿ ಆಗುತ್ತೆ. ಕಲರ್ಫುಲ್ ಇಡ್ಲಿ ಮಾಡೋದಕ್ಕೆ ನಾನಿಲ್ಲಿ ಫಸ್ಟು ಬೀಟ್ರೋಟ್ ತೊಗೊಂಡಿದ್ದೀನಿ. 1 ಬೀಟ್ರೋಟ್ನ ತುರಿದು ಇಟ್ಕೊಂಡಿದ್ದೀನಿ. ಈಗ ಇದನ್ನು ಪ್ಯೂರಿ ಮಾಡಿಕೊಂಡು ಇಡ್ಲಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಆದರೆ ಪ್ಯೂರಿ ಮಾಡೋವಾಗ ಇದಕ್ಕೆ ನೀರು ಸೇರ್ಸೋದು ಬೇಡ, ಗಟ್ಟಿಯಾಗಿ ಮಾಡ್ಕೊಳ್ಳೋಣ. ತುರಿದಿರೋ ಬೀಟ್ರೋಟ್ನ ನಾವು ನುಣ್ಣಗೆ ರುಬ್ಕೊಂಡಿದ್ದೀವಿ. ಈಗ ಇದನ್ನು ಇದಕ್ಕೆ ಮಿಕ್ಸ್ ಮಾಡೋಣ. ಬೀಟ್ರೋಟ್ ಇಡ್ಲಿ ಬ್ಯಾಟರ್ ರೆಡಿಯಾಗಿದೆ. ಬೀಟ್ರೋಟು ನಮ್ಮ ಹೃದಯದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಹಾಗಾಗಿ ಈ ಇಡ್ಲಿನ ಒಂದ್ಸಲ ನೀವು ಟ್ರೈ ಮಾಡಿ. ಎರಡನೇ ಇಡ್ಲಿ ಬ್ಯಾಟರ್ ಏನು ಅಂದರೆ ಕ್ಯಾರೆಟ್ ಇಡ್ಲಿ ಮಾಡೋಣ. ಕ್ಯಾರೆಟ್ ಮಾಡೋ ಇಡ್ಲಿಗೆ ನಾನಿಲ್ಲಿ 1 ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ. ಇದನ್ನು ನೀರು ಹಾಕ್ದಲ್ಲೇ ರುಬ್ಬಿ ಪ್ಯೂರಿ ಮಾಡ್ಕೊಳ್ಳೋಣ. ಆಮೇಲೆ ಇಡ್ಲಿ ಬ್ಯಾಟರ್ಗೆ ಕಲಿಸ್ಕೊಳ್ಳೋಣ. ನೀರು ಹಾಕದೆ ರುಬ್ಬಿರೋ ಅಂಥ ಕ್ಯಾರೆಟ್ನ ನಾವು ಇಡ್ಲಿ ಬ್ಯಾಟರ್ಗೆ ಸೇರಿಸೋಣ. ಕ್ಯಾರೆಟ್ ಇಡ್ಲಿ ಬ್ಯಾಟರ್ ರೆಡಿಯಾಗಿದೆ. ಇದರಲ್ಲಿ ವಿಟಮಿನ್ ಎ ಜಾಸ್ತಿ ಇರುತ್ತೆ ಕ್ಯಾರೆಟಲ್ಲಿ. ಹಾಗಾಗಿ ಕಣ್ಣಿನ ಆರೋಗ್ಯಕ್ಕೆ ಕ್ಯಾರೆಟ್ ಇಡ್ಲಿ ಬಹಳ ಒಳ್ಳೆಯದು. ಮೂರನೇದಾಗಿ ನಾವಿಲ್ಲಿ ಪಾಲಕ್ ತೊಗೊಂಡಿದ್ದೀವಿ. ಪಾಲಕ್ಕು 6ರಿಂದ 8 ಎಲೆನ ನಾನು ಬಿಸಿನೀರಿಗೆ ಹಾಕಿ ಒಂದು 5 ನಿಮಿಷ ಬಿಟ್ಕೊಂಡಿದ್ದೀನಿ. ಆಮೇಲೆ ಅದು ಆರಿದ ಮೇಲೆ ತೊಗೊಂಡಿದ್ದೀನಿ. ಈಗ ಇದನ್ನು ರುಬ್ಕೊಂಡು ಆ ಪ್ಯೂರಿನ ನಾವು ಇಡ್ಲಿ ಬ್ಯಾಟರ್ಗೆ ಕಲಿಸೋಣ. ಪಾಲಕ್ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ. ಇದು ನೀರು ಹಾಕ್ತದೆ, ಅದನ್ನೆಲ್ಲ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಅದೊಂದು ರಸ ಇಟ್ಕೊಂಡಿದ್ದೀನಿ. ಪಾಲಕ್ ಇಡ್ಲಿದು ಬ್ಯಾಟರ್ ರೆಡಿಯಾಗಿದೆ. ಪಾಲಕಲ್ಲಿ ಐರನ್ ಅಂಶ ಜಾಸ್ತಿ ಇರುತ್ತೆ. ಇದು ನಮ್ಮ ಮಾಂಸಖಂಡಗಳ ಬೆಳವಣಿಗೆಗೆ ಹಾಗೂ ಕೂದಲ ಬೆಳವಣಿಗೆಗೆ ತುಂಬ ಸಹಕಾರಿಯಾಗುತ್ತೆ. ಹಾಗಾಗಿ ಇದನ್ನು ಮಾಡ್ಕೊಳ್ತೀವಿ. ಈಗ ನಾವು ನಾಗ್ಪುರದ ಪ್ರಸಿದ್ಧ ಕರಿ ಇಡ್ಲಿ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಕರಿ ಇಡ್ಲಿ ಮಾಡೋದಕ್ಕೆ ನಾನಿಲ್ಲಿ 2 ಸ್ಪೂನಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಹಸಿ ಕಾಯಿ ತುರಿ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಬೀಟ್ರೂಟನ್ನು ತುರಿದು ಇಟ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಲೆಮನ್ ಪೀಲ್ ತೊಗೊಂಡಿದ್ದೀನಿ. ಇಲ್ಲಿ ನೀವು ಆರೆಂಜ್ ಕೂಡ ಯೂಸ್ ಮಾಡ್ಬೋದು. ಇದನ್ನೆಲ್ಲ ನಾವು ಹುರ್ಕೊಂಡು ಚೆನ್ನಾಗಿ ಕಪ್ಪು ಬಣ್ಣ ಬರೆಸ್ಕೊಳ್ಳೋಣ. ಆಮೇಲೆ ಬ್ಯಾಟರ್ಗೆ ಮಿಕ್ಸ್ ಮಾಡೋಣ. ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ಚಾರ್ಕೋಲ್ನ ಯೂಸ್ ಮಾಡಬೇಡಿ. ಚಾರ್ಕೋಲ್ನ ಡೈರೆಕ್ಟಾಗಿ ಕನ್ಸ್ಯೂಮ್ ಮಾಡಬಾರ್ದು. ಗ್ಯಾಸ್ ಹಚ್ಚಿ ನಾವು ಒಂದು ಬಾಣಲಿನ ಹೈ ಫ್ಲೇಮಲ್ಲಿ ಕಾಯೋದಕ್ಕೆ ಇಡೋಣ. ಕಾಯ್ತಾ ಇರೋ ಬಾಣಲಿಗೆ ನಾನಿಲ್ಲಿ ಕಾಯಿ ತುರಿ ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಹುರ್ಕೊಳ್ಳೋಣ. ಕಾಯಿ
ತೂರಿ ಒಂದು ಸ್ವಲ್ಪ ಉರಿತಾ ಇದ್ದೀನಿ. ಈಗ ಇದಕ್ಕೆ ನಾನು ಬೀಟ್ರೋಟ್ನ ಸೇರಿಸ್ಕೊಳ್ತಾ ಇದ್ದೀನಿ 1 ಸ್ಪೂನ್ ಅಷ್ಟು. ಈಗ ನಾನು ಇದಕ್ಕೆ ಲೆಮನ್ ಪೀಲ್ನ ಸೇರಿಸ್ತಾ ಇದ್ದೀನಿ. ಇದೆಲ್ಲ ಕಪ್ಪಗಾಗೋವಾಗೆ ನಾವು ಉರಿಬೇಕು. ನೋಡಿ ಚೆನ್ನಾಗಿ ಸೀತಾ ಇದೆ. ನಾವು ಅಂದ್ಕೊಳ್ತೀವಿ ಅಡುಗೆ ಸೀದ್ರೆ ಅದು ರುಚಿ ಕೆಡುತ್ತೆ ಅಂತ, ಆದರೆ ಕರಿ ಇಡ್ಲಿಗೆ ಸ್ಪೆಷಾಲಿಟಿನೇ ಅದು. ಇದು ಕಾಯಿ ತುರಿ ಎಲ್ಲ ಚೆನ್ನಾಗಿ ಸೀಬೇಕು, ಕಪ್ಪು ಬಣ್ಣ ಬರಬೇಕು. ನೋಡಿ ಈ ನಾನು ಹಾಕಿರೋ ಪದಾರ್ಥಗಳೆಲ್ಲ ಯಾವ ಥರ ಸೀದಿದೆ ಅಂತ. ಇದರಲ್ಲಿ ನಮಗೆ ನಿಂಬೆಹಣ್ಣು ಬಿಟ್ಟರೆ ಇನ್ನೇನೂ ಕಾಣಿಸ್ತಾ ಇಲ್ಲ. ಇಷ್ಟು ಸೀದ್ಮೇಲೆ ನಾವು ಗ್ಯಾಸ್ ಆಫ್ ಮಾಡ್ಕೋಬೇಕು. ನಾನು ಅದಕ್ಕೆ ನಿಮ್ಗೆ ಹೇಳಿದ್ದು ಚಾರ್ಕೋಲ್ನ ಡೈರೆಕ್ಟಾಗಿ ಕನ್ಸ್ಯೂಮ್ ಮಾಡಬಾರ್ದು. ಈ ಥರ ಮಾಡಿಕೊಂಡು ನಾವು ಇಡ್ಲಿನ ಪ್ರಿಪೇರ್ ಮಾಡ್ಕೋಬೇಕು. ನೋಡಿ ನಾವು ಹುರಿದಿರೋ ಅಂಥ ತೆಂಗಿನ ತುರಿ ಈ ಕಲರಿಗೆ ಬಂದಿದೆ. ಇದು ಸ್ವಲ್ಪ ಆರಿದ ಮೇಲೆ ನಾವು ಕುಟಾಣಿನಲ್ಲಿ ಕುಟ್ಕೊಳ್ಳೋಣ ಇದನ್ನು. ಇದು ಮಿಕ್ಸಿಗೆ ಹಾಕೋದು ಬೇಡ. ಈಗ ಕನ್ನಡದಲ್ಲಿ ಮೊದಲನೇ ಬಾರಿಗೆ ನಾನು ಕರಿ ಇಡ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ, ಅದು ಹುರ್ಕೊಂಡಿದ್ದನ್ನೆಲ್ಲ ನಾವು ಕೈಯಲ್ಲೇ ಕುಟ್ಕೋಬೇಕು. ನೋಡಿ ಈ ಥರ ಕಲರ್ ಬರುತ್ತೆ. ಇದು ಮಿಕ್ಸಿಗೆ ಹಾಕ್ಬಿಡಿ, ಯಾಕೆಂದರೆ ಜಾರ್ ಹಾಳಾಗುತ್ತೆ. ಆಮೇಲೆ ನಿಮ್ಗೆ ಜಾಸ್ತಿ ಕ್ವಾಂಟಿಟಿ ಸಿಗೋದಿಲ್ಲ ಇದು, ಹಾಗಾಗಿ ಕೈಯಲ್ಲೇ ಕುಟ್ಕೊಳ್ಳಿ ಇದು ಕುಟಾಣಿಗೆ ಹಾಕಿ. ಈಗ ನಾನು ಇದನ್ನು ಫಸ್ಟು ಯಾವ ಬಟ್ಲಿಗೆ ಕಲಿಸ್ತೀನೋ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇಡ್ಲಿ ಬ್ಯಾಟರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡೋಣ. ಆದಷ್ಟು ಕೈಯಲ್ಲೇ ಮಿಕ್ಸ್ ಮಾಡಿ, ಇನ್ನೂ ನಿಮಗೆ ಕಲರ್ ಚೆನ್ನಾಗಿ ಬರುತ್ತೆ. ಇದನ್ನು ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ, ಸ್ಪೂನಲ್ಲಿ ಆಗೋದಿಲ್ಲ ಮಿಕ್ಸ್ ಮಾಡೋದಕ್ಕೆ. ಮಿಕ್ಸ್ ಮಾಡ್ತಾ ಮಾಡ್ತಾ ಈ ಥರ ಗಟ್ಟಿ ಪದಾರ್ಥಗಳು ನಮಗೆ ಸಿಗುತ್ತಲ್ಲ, ಇದನ್ನೆಲ್ಲ ತೆಗೆದು ಆಚೆಗೆ ಹಾಕಬೇಕು. ಸ್ಮೂತಾಗಿರಬೇಕು ಬ್ಯಾಟರು. ಈ ಥರ ಏನೇ ದಪ್ಪದಾಗಿ ಸಿಕ್ಕಿದ್ರು ತೆಗ್ದಾಕ್ಬಿಡಿ. ಈ ಇಡ್ಲಿ ಏನಕ್ಕೆ ಫೇಮಸ್ಸು ಅಂದರೆ ಇದ್ರದ್ದು ಸ್ಮೋಕಿ ಫ್ಲೇವರಿಂದ ಇದು ತುಂಬ ಫೇಮಸ್ಸು. ಇಡ್ಲಿ ಯಾವುದೂ ಸ್ಮೋಕಿ ಫ್ಲೇವರ್ ಇರಲ್ಲ, ಆದರೆ ಈ ಕರಿ ಇಡ್ಲಿ ಮಾತ್ರ ನಮಗೆ ಸ್ಮೋಕಿ ಫ್ಲೇವರಲ್ಲಿ ಸಿಗುತ್ತೆ. ಹಾಗೆ ಇದು ಏನಕ್ಕೆ ಒಳ್ಳೆಯದು ಅಂದರೆ, ಇಲ್ಲಿ ನಾವು ಚಾರ್ಕೋಲ್ನ ಯೂಸ್ ಮಾಡಿಲ್ಲ, ಆದರೆ ಚಾರ್ಕೋಲ್ ಮೆಟೀರಿಯಲ್ನ ಯೂಸ್ ಮಾಡಿದ್ದೀವಿ. ನಾವೇ ಇಲ್ಲಿ ಇನ್ಸ್ಟೆಂಟಾಗಿ ಮಾಡ್ಕೊಂಡಿರೋದು. ಈಗ ಈ ಥರ ಮಾಡಿಕೊಂಡು ಇದನ್ನು ಡಿಟಾಕ್ಸ್ ಆಗಿ ನಾವು ಯೂಸ್ ಮಾಡ್ತೀವಿ. ನಾವು ಡಿಟಾಕ್ಸ್ ವಾಟರ್ ಬಗ್ಗೆ ಕೇಳಿದ್ವಿ, ಆದರೆ ಇದು ಡಿಟಾಕ್ಸ್ ಬ್ರೇಕ್ಫಾಸ್ಟು. ಇದು ನಮ್ಮ ದೇಹದಲ್ಲಿ ಯಾವುದೇ ರೀತಿಯಾದ ಮಲಿನ ಪದಾರ್ಥಗಳಿದ್ರೂ ಎಲ್ಲದನ್ನು ಆಚೆಗೆ ಹಾಕುತ್ತೆ. ಹಾಗಾಗಿ ನಮ್ಮ ಚರ್ಮ ಸೌಂದರ್ಯ, ನಮ್ಮ ದೇಹ ಆರೋಗ್ಯ ಎಲ್ಲದನ್ನೂ ತುಂಬ ಚೆನ್ನಾಗಿರುತ್ತೆ. ಆಗಾಗ ಈ ಥರದ ಇಡ್ಲಿನ ಮಾಡಿಕೊಂಡು ಖಂಡಿತ ಯೂಸ್ ಮಾಡಿ, ನಿಮ್ಮ ಆರೋಗ್ಯ ತುಂಬ ಸುಧಾರಣೆ ಆಗುತ್ತೆ. ಈಗ ನಾವು ಮಾಡ್ಕೊಂಡಿರೋ ಎಲ್ಲ ಇಡ್ಲಿ ಬ್ಯಾಟರ್ನ ಬೇಯಿಸ್ಬೇಕು ಅಂದರೆ ಇಡ್ಲಿ ಪಾತ್ರೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ನೀರು ಹಾಕ್ಕೊಳ್ತೀನಿ. 2 ಲೋಟದಷ್ಟು ನೀರು ಹಾಕ್ಕೊಳ್ತೀನಿ. ಈಗ ಹೈ ಫ್ಲೇಮಲ್ಲಿ ಗ್ಯಾಸ್ ಆನ್ ಮಾಡ್ತೀನಿ. ನೀರು ಸ್ವಲ್ಪ ಕಾಯ್ತಾ ಇರಲಿ. ಅಷ್ಟೊತ್ತಿಗೆ ನಾವು ಇಡ್ಲಿ ಬ್ಯಾಟರ್ನೆಲ್ಲ ತಟ್ಟೆಗೆ ಹಾಕೊಳ್ಳೋಣ. ಇಡ್ಲಿನ ಹಾಕೋದಕ್ಕೆ ಮುಂಚೆ ನಾವು ಫಸ್ಟು ಪ್ಲೇಟ್ನ ಗ್ರೀಸ್ ಮಾಡ್ಕೊಳ್ಳೋಣ, ಎಣ್ಣೆ ಹಾಕ್ಬಿಟ್ಟು. ಆಮೇಲೆ ಬ್ಯಾಟರ್ನ ಇದ್ರ ಮೇಲೆ ಹಾಕೋಣ.
ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿದ್ವಲ್ಲ, ಚೆನ್ನಾಗಿ ಕುದೀತಾ ಇದೆ. ಈಗ ನಾವು ಒಂದೊಂದೇ ಇಡ್ಲಿ ತಟ್ಟೆಗಳನ್ನ ಜೋಡಿಸ್ಕೊಂಡು ಹೋಗೋಣ. ಫಸ್ಟು ಕರಿ ಇಡ್ಲಿ ಇಡ್ತಾ ಇದ್ದೀನಿ. ಈಗ ಮಲ್ಲಿಗೆ ಇಡ್ಲಿ, ಕ್ಯಾರೆಟ್ ಇಡ್ಲಿ ಇಡ್ತಾ ಇದ್ದೀನಿ. ಈಗ ಪಾಲಕ್ ಇಡ್ಲಿ, ಬೀಟ್ರೂಟ್ ಇಡ್ಲಿ ಇಡ್ತಾ ಇದ್ದೀನಿ. ಇದು ಕರೆಕ್ಟಾಗಿ 20 ನಿಮಿಷ ಬೇಯಲೇಬೇಕು. 15 ನಿಮಿಷಕ್ಕೆಲ್ಲ ತೆಗಿಬೇಡಿ. 20 ನಿಮಿಷ ಬೆಂದ ಮೇಲೆ 5 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡಿ. ಆಮೇಲೆ ಓಪನ್ ಮಾಡಿ ನೋಡಿ. ವಿತೌಟ್ ಇಡ್ಲಿ ದೇರ್ ಇಸ್ ನೋ ಚಟ್ನಿ ಅಂತ ಹಾಡೇ ಬಂದ್ಬಿಟ್ಟಿದೆ. ಹಾಗಾಗಿ ಇವತ್ತಿನ ನಮ್ಮ ಕಲರ್ಫುಲ್ ಇಡ್ಲೀಸ್ಗೆ ನಾನು ಒಂದು ನೀರು ಚಟ್ನಿ ತಯಾರು ಮಾಡ್ಕೊಳ್ತೀನಿ. ಈ ಚಟ್ನಿ ಮಾಡೋದಕ್ಕೆ ನಾನಿಲ್ಲಿ ಅರ್ಧ ಹೋಳು ತೆಂಗಿನ ತುರಿ ತೊಗೊಂಡಿದ್ದೀನಿ, 2 ಸ್ಪೂನು ಹುರ್ಗಡ್ಲೆ ತೊಗೊಂಡಿದ್ದೀನಿ, ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, 6 ಎಸಳಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಹಾಗೆ 6 ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಹುಣಸೆಹಣ್ಣು ಇಟ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಹಸಿಯಾಗೆ ರುಬ್ಕೊಳ್ತೀನಿ. ಹಾಗೆ ನೀರು ಜಾಸ್ತಿ ಸೇರಿಸ್ತೀನಿ. ಒಂದು ಹಿಂಗಿಂದು ಒಗ್ಗರಣೆ ಕೊಡ್ತೀನಿ. ನಮ್ಮ ಈ ಚಟ್ನಿ ತಯಾರಾಗುತ್ತೆ. 20 ನಿಮಿಷ ಆಗಿದೆ. ಈಗ ನಾನು ಗ್ಯಾಸ್ ಆಫ್ ಮಾಡ್ತೀನಿ. ಮತ್ತೆ 5 ನಿಮಿಷ ವಿತೌಟ್ ಗ್ಯಾಸ್ ರೆಸ್ಟ್ ಮಾಡೋದಕ್ಕೆ ಬಿಡ್ತೀನಿ ಇಡ್ಲಿ ಪಾತ್ರೆನ. ಆಮೇಲೆ ಇಡ್ಲಿನ ಓಪನ್ ಮಾಡೋಣ. 5 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ವಿ ಇಡ್ಲಿ ಪಾತ್ರೆನ. ಈಗ ತೆಗೆದು ನೋಡೋಣ. ಇಡ್ಲಿ ಎಲ್ಲ ಬೆಂದಿದೆ. ಈಗ ನೀವು ಬೇಕಾದ್ರೆ ಕೈನ ತಣ್ಣೀರು ಮಾಡಿಕೊಂಡು ಒಂದ್ಸಲ ಒತ್ತಿ ನೋಡಿದ್ರೆ ಅದು ಕೈಗೆ ಅನ್ಸಲ್ಲ. ಬೆಂದಿದೆ. ಕಲರ್ಫುಲ್ ಇಡ್ಲೀಸ್ನ ನಾನಿಲ್ಲಿ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ. 185 ಬಗೆಯ ಇಡ್ಲಿಗಳಲ್ಲಿ ನಾನಿಲ್ಲಿ 5 ಬಗೆಯ ಇಡ್ಲಿ ಹೇಗೆ ಮಾಡೋದು ಅಂತ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ. ಹಾಗೆ ವಿಶೇಷವಾಗಿ ನಾನಿಲ್ಲಿ ಕರಿ ಇಡ್ಲಿ ಹೇಗೆ ಮಾಡೋದು ಅಂತಲೂ ಸಹ ತಿಳಿಸ್ಕೊಟ್ಟಿದ್ದೀನಿ. ಇಡ್ಲಿ ಮಾಡೋದ್ರ ಜೊತೆಗೆ ಅದರ ಆರೋಗ್ಯದ ಬೆನಿಫಿಟ್ಸ್ ಏನು ಅಂತಲೂ ಸಹ ನಾನು ಹೇಳಿದ್ದೀನಿ. ಇಲ್ಲೆಲ್ಲೂ ನಾನು ಫುಡ್ ಕಲರ್ಸ್ ಆ್ಯಡ್ ಮಾಡಿಲ್ಲ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೆ ಸ್ಮಿತಾ ಸವಿರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ಗೆ ನಿಮಗೆ ರೆಸಿಪೀಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನನ್ನ ಚಾನಲ್ನ ಶೇರ್ ಮಾಡಿ. ಸ್ಮಿತಾ ಸವಿರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.